ನೀವು ನಿದ್ರೆ ಬಗ್ಗೆ ಮಾತಾಡ್ತಾ ಇದ್ರಿ. ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಒಂದು ಒಳ್ಳೆ ನಿದ್ರೆ, ಆರೋಗ್ಯಕರವಾದ ನಿದ್ರೆ ಅಂದ್ರೆ ಎಷ್ಟು ಗಂಟೆ ಮಲಗಬೇಕಾಗುತ್ತೆ? ಸೊ ಇವಾಗ ನಿದ್ರೆ ಅನ್ನೋದು ಅದು ಈಚ್ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ರಿಗೆ ಒಂದು 6 ಅವರ್ ನಿದ್ದೆ ಸಾಕಾಗಬಹುದು, ಆದ್ರೆ ಇನ್ನ ಕೆಲವೊಬ್ರಿಗೆ 9 ಅವರ್ ಬೇಕಾಗುತ್ತೆ. ಸೊ ಅದು ಈಚ್ ಇಂಡಿವಿಜುವಲ್ಗೆ ವೇರಿ ಆಗುವಂಥದ್ದು. ಸೊ ಕೆಲವೊಬ್ರಿಗೆ ಕಮ್ಮಿ ನಿದ್ದೆ ಬೇಕಾಗುತ್ತೆ, ಕೆಲವೊಬ್ರಿಗೆ ಜಾಸ್ತಿ ಬೇಕಾಗುತ್ತೆ. ಯಾವುದು ನಾವು ರಿಫ್ರೆಶಿಂಗ್ ಅಂದ್ರೆ ಬೆಳಗ್ಗೆ ಎದ್ದಿದ್ದಾದ್ಮೇಲೆ ಫ್ರೆಶ್ ಆಗಿರ್ತೀವೋ ಅದು ನಮಗೆ ಸಾಕಷ್ಟು ಆಗಿರುವಂತಹ ನಿದ್ದೆ ಅಂತ ಹೇಳ್ಬೋದು. ಓಕೆ ಮೇಡಮ್, ಓಕೆ. ಇನ್ನು ಮನೋವೈದ್ಯರ ಹತ್ರ ನಾವು ಕೇಳಲೇಬೇಕಾದಂಥ ಪ್ರಶ್ನೆ ಅಂದರೆ ಅದು ಸ್ಟ್ರೆಸ್ ಬಗ್ಗೆ. ಯಾಕೆಂದರೆ ನಮ್ಮ ಕೆಲಸದ ಒತ್ತಡ ಆಗಿರ್ಬೋದು, ಮನೆ ಜವಾಬ್ದಾರಿಗಳ ಒತ್ತಡ ಆಗಿರ್ಬೋದು, ಯಾವುದೇ ಒಂದು ಕಾರಣಕ್ಕಾಗಿ ಈ ಸ್ಟ್ರೆಸ್ ಅನ್ನುವಂಥ ಪದವನ್ನು ನಾವು ಬಳಸ್ತಾನೆ ಇರ್ತೀವಿ. ಈ ಸ್ಟ್ರೆಸ್ ಉಂಟಾದಾಗ ಏನು ಮಾಡಬೇಕು ಮೇಡಮ್? ಈ ಸ್ಟ್ರೆಸ್ನ ಒಂದು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಅದನ್ನು ಶಮನ ಮಾಡೋದಕ್ಕೆ ಏನು ಮಾಡಬೇಕಾಗುತ್ತೆ? ಸೊ ಫಸ್ಟ್ ಸ್ಟ್ರೆಸ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸ್ಟ್ರೆಸ್ ಅಂತಂದರೆ ನಮ್ಮ ಜೀವನ ಶೈಲಿಯಲ್ಲಿ ಯಾವುದೇ ಆದ ಬದಲಾವಣೆ ಆದರೆ ಅಥವಾ ನಮ್ಮ ವಾತಾವರಣದಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆದರೆ ಅದು ಸ್ಟ್ರೆಸ್ ಮೂಡುವಂಥದ್ದು. ಕೆಲವೊಂದು ಉದಾಹರಣೆಗಳು ಕೊಡಬೇಕು ಅಂತಂದರೆ, ನಮಗೆ ಯಾವುದನ್ನ ಜ್ವರ ಅಥವಾ ಕಾಯಿಲೆ ಬಿತ್ತು ಅಂತಂದರೆ ಅದು ನಮ್ಮ ಬಾಡಿ ಮೇಲೆ ಸ್ಟ್ರೆಸ್ ಬೀರುತ್ತೆ. ಮತ್ತು ಯಾವುದನ್ನ ಒಂದು ಜಾಬ್ ಚೇಂಜ್ ಮಾಡಿರಬಹುದು, ಒಂದು ಮದುವೆ ಆಗಿರಬಹುದು ಅಥವಾ ಡಿವೋರ್ಸ್ ಆಗಿರ್ಬೋದು, ಇದೆಲ್ಲನೂ ಸ್ಟ್ರೆಸ್ ಅಂತಲೇ ಹೇಳ್ತೀವಿ. ಸೊ ಸ್ಟ್ರೆಸ್ಸು ನಾವು ಹೇಗೆ ಮ್ಯಾನೇಜ್ ಮಾಡ್ಕೊಳ್ಬೇಕು ಅಂತಂದರೆ, ಜೀವನ ಶೈಲಿಯ ಬದಲಾವಣೆಗಳು, ನಾನು ಹೇಳ್ದಂಗೆ ಮುಂಚೆ ವ್ಯಾಯಾಮ ತುಂಬ ಇಂಪಾರ್ಟೆಂಟ್. ಅದರ ನಂತರ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಅಂತೀವಿ, ದೀರ್ಘವಾಗಿ ನಿಧಾನವಾಗಿ ಉಸಿರಾಡೋದು, ಅದಕ್ಕೆ ಮೆಡಿಟೇಷನ್ ಅಥವಾ ಧ್ಯಾನ ಅಂತ ಹೇಳ್ತೀವಿ. ಸೊ ಪರ್ಟಿಕ್ಯುಲರ್ ಟೈಮ್ ನೀವು ದಿನಕ್ಕೆ ಅಲಾಟ್ ಮಾಡಿಕೊಂಡ್ರೆ ಅದು ನಿಮಗೆ ಡೆಫಿನೆಟ್ಲಿ ಬೆನಿಫಿಷಿಯಲ್ ಆಗುತ್ತೆ. ಮತ್ತು ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಟೈಮ್ ಮ್ಯಾನೇಜ್ಮೆಂಟ್. ಯಾವ ಟಾಸ್ಕ್ಗೆ, ಯಾವ ಕೆಲಸಕ್ಕೆ ನಾವು ಪ್ರಯಾರಿಟಿ ಕೊಡಬೇಕು ಮತ್ತು ನಾವು ಎಷ್ಟು ಟೈಮ್ ಕೊಡಬೇಕು ಅಂತ ಕೆಲಸಕ್ಕೆ, ಯಾವ ಕೆಲಸ ಬೇಗ ಮುಗಿಸ್ಬೇಕು ಅಂತ ನಾವು ಪ್ರಯಾರಿಟೈಸ್ ಮಾಡಿಕೊಂಡು ನಾವು ಮಾಡಿದ್ರೆ ಆವಾಗ ನಮಗೆ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ. ಮತ್ತು ಧೂಮಪಾನ, ಮದ್ಯಪಾನ, ಕ್ಯಾಫೀನ್ ಅದರಿಂದನೂ ದೂರ ಇದ್ದರೆ ನಮಗೆ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ.